ಮುಂಬೈ ಸರಣಿ ಸ್ಫೋಟದಿಂದ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ರಾಜ್ಯಾದ್ಯಂತ ಕಟ್ಟೆಚ್ಚರಕ್ಕೆ ಮುಂದಾಗಿದೆ. ಬೆಂಗಳೂರಿನ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಇವತ್ತು ಬೆಳಗ್ಗೆ ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸರು ಭದ್ರತಾ ವ್ಯವಸ್ಥೆ ಪರಿಶೀಲಿಸಿದರು. ಶ್ವಾನದಳದಿಂದಲೂ ನಿಲ್ದಾಣದಾದ್ಯಂತ ಪರಿಶೀಲನೆ ನಡೆಸಿದರು. ಬೆಂಗಳೂರು ನಗರದಲ್ಲಿ ತುಂಬ ಅನುಕೂಲ ಮಾಡ್ತಿದ್ದಾರೆ ಪೊಲೀಸರು. ಮುಂಜಾಗ್ರತೆ ತಗೊಂಡು ಎಲ್ಲ ತನಿಖೆ ಮಾಡ್ತಿರೋದ್ರಿಂದ ನಮಗೂ ಒಂದು ಸ್ವಲ್ಪ ಸೇಫ್ಟಿ ಸಿಗುತ್ತೆ, ದೇಶಕ್ಕೂ ಭದ್ರತೆ ಇರುತ್ತೆ ಅಂತ ನಾನು ಹೇಳ್ತಾ ಮಾಡ್ತೀನಿ. ಇನ್ನೂ ಸ್ವಲ್ಪ ಬಂದೋಬಸ್ತ್ ಮಾಡಬೇಕು. ಫುಲ್ ಅಲರ್ಟ್ ಆಗಿದ್ದರೆ ತುಂಬ ಒಳ್ಳೆಯದು. ಜನಗಳಿಗೆ ತೊಂದರೆ ಆಗಿರೋದ್ರಿಂದ ನಾವು ಇಲ್ಲಿ ಅಲರ್ಟ್ ಆಗಿ ಯಾವುದೇ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಅಹಿತಕರ ಘಟನೆ ನಡೆದಂಗೆ ಮುಂಜಾಗ್ರತೆ ಕ್ರಮ ವಹಿಸಿ ಯಾವುದೇ ತೊಂದರೆ ಇಲ್ಲದಂಗೆ ಅಹಿತಕರ ಘಟನೆ ನಡೆದಂಗೆ ನಾವು ಬಂದೋಬಸ್ತ್. ಕರ್ನಾಟಕದ ಕರಾವಳಿ ಪ್ರದೇಶ ಹಾಗೂ ಬೆಳಗಾವಿ ಗಡಿ ಭಾಗಗಳಲ್ಲಿ ವಿಶೇಷ ಭದ್ರತೆ ಕೈಗೊಳ್ಳಲು ಗೃಹ ಸಚಿವ ಆರ್ ಅಶೋಕ್ ಆದೇಶಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಈ ವಿಷಯ ತಿಳಿಸಿದ ಸಚಿವ ಅಶೋಕ್, ಮುಂದಿನ 3 ದಿನಗಳ ಕಾಲ ಕಟ್ಟೆಚ್ಚರ ವಹಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾಗಿ ತಿಳಿಸಿದರು. ಮುಂಬೈ ಸರಣಿ ಸ್ಫೋಟದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದ್ದು, ಜನರು ಆತಂಕಗೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿದರು. ಭಯೋತ್ಪಾದನೆ ಹೇಡಿಗಳ ಕೃತ್ಯ ಅಂತ ಅವರು ಖಂಡಿಸಿದರು. ಬಾಂಬೆ ಇನ್ಸಿಡೆನ್ಸ್ ಆದಮೇಲೆ ಎಲ್ಲ ಕಡೆ ಒಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಸೂಚನೆಯನ್ನು ನೀಡಿದೆ. ನಾವು ನಿನ್ನೆ ರಾತ್ರಿಯೇ ನಾನೇ ಸ್ವತಃ ಖುದ್ದು ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ಸು, ಮಾಲ್ಗಳು ನಾನೇ ಭೇಟಿ ಮಾಡಿರೋ ಬಂದೋಬಸ್ತ್ ಸರಿ ಇದೆಯೋ ಇಲ್ವೋ ಅಂತೇಳಿ. ಸೊ ಈಗಾಗಲೇ ನಾನು ಕರ್ನಾಟಕದ ಕರಾವಳಿ ಪ್ರದೇಶಗಳಿಗೂ ಹೆಚ್ಚು ಭದ್ರತೆಯನ್ನು ಒದಗಿಸುವಂಥದ್ದಕ್ಕೆ ಮಾಡಿದಿರಿ. ಪೆಟ್ರೋಲಿಂಗ್ ಮಾಡೋಕ್ಕೆ ಸ್ಪೀಡ್ ಬೋಟ್ಗಳ ಮುಖಾಂತರ ಕರಾವಳಿ ಪ್ರದೇಶವನ್ನು ಪೆಟ್ರೋಲ್ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ವಿಶೇಷವಾಗಿ ಬೆಳಗಾಂ ಅಂದರೆ ಮಹಾರಾಷ್ಟ್ರಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂಥ ಬೆಳಗಾಂ ಭಾಗ ಏನಿದೆ ಅಲ್ಲಿ ನಾಕಾಬಂದಿ ಮಾಡಿದರೆ, ರಸ್ತೆಗಳೆಲ್ಲ ನಾಕಾಬಂದಿ ಮುಖಾಂತರ ಅಲ್ಲಿ ಆ ಥರ ಯಾರು ನುಸುಳ್ದಂಗೆ ಕರ್ನಾಟಕಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರಿ. ವಿಶೇಷವಾಗಿ IT ಸೆಕ್ಟರ್ಸ್ ಕಡೆ ನೆನ್ನೆನೇ ರೌಂಡ್ ನಮ್ಮ ಎಲ್ಲ DCP, ACP, ಸರ್ಕಲ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ನೆನ್ನೆ ರಾತ್ರಿ ಎಲ್ಲ ಪೂರ್ತಿ ರೌಂಡ್ಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳಿ ಅವರಿಂದ. ಮುರಳಿ, ಮುಂಬೈ ಸ್ಫೋಟದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಯಾವ ರೀತಿಯ ವಿಶೇಷ ಭದ್ರತೆಗೆ ಆದೇಶಿಸಲಾಗಿದೆ? ಹೌದು ಶ್ವೇತಾ, ನಿನ್ನೆ ರಾತ್ರಿ ನಡೆದ ಮುಂಬೈನಲ್ಲಿ ನಡೆದ ತ್ರಿವಳಿ ಸ್ಫೋಟದಿಂದ ಬೆಂಗಳೂರಿನಲ್ಲೂ ಸಹ ಹೈ ಅಲರ್ಟ್ ನ ಆದೇಶಿಸಲಾಗಿದೆ. ಈಗಾಗಲೇ ನಾವು ನೋಡಿದಂಗೆ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಮತ್ತು ಮೆಜೆಸ್ಟಿಕ್ ಮತ್ತು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಈಗಾಗಲೇ ಡಾಗ್ ಸ್ಕ್ವಾಡ್ಗಳಿರ್ಬೋದು, ಮತ್ತೆ ಕಮಾಂಡೋ ಪಡೆಗಳನ್ನ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲೆಲ್ಲಾ ರೀತಿಯ ಪರಿಶೋಧನೆ ನಡೀತಿದೆ. ಮತ್ತೆ ಬೇರೆ ರಾಜ್ಯದಿಂದ ಬಂದಂತಹ ರೈಲ್ವೆಗಳನ್ನು ಸಹ ಡಾಗ್ ಸ್ಕ್ವಾಡ್ ಮೂಲಕ ಪರಿಶೀಲಿಸಲಾಗ್ತಿದೆ. ಮತ್ತೆ ಜನರಿಗೆ ಯಾವುದೇ ರೀತಿ ಭಯ ಬೇಡ ಅನ್ನೋ ಮಾಹಿತಿಯನ್ನ ನೀಡ್ತಿದ್ದಾರೆ. ಶ್ವೇತಾ, ಮುರಳಿ, ಒಂದು ಮಹಾರಾಷ್ಟ್ರಕ್ಕೆ ಹತ್ತಿರವಾಗುವಂತಹ ಗಡಿ ಪ್ರದೇಶಗಳಲ್ಲಿ ಜೊತೆಗೆ ಕರಾವಳಿ ಮೂಲಕ ಹೆಚ್ಚಾಗಿ ಭಯೋತ್ಪಾದಕರು ನುಸುಳೋದು ನೋಡಿದ್ದೇವೆ. ಹೀಗಾಗಿ ಈ ಭಾಗಗಳಲ್ಲಿ ಯಾವ ರೀತಿ ವಿಶೇಷ ಭದ್ರತೆಗೆ ಆದೇಶಿಸಲಾಗಿದೆ? ಹೌದು ಶ್ವೇತಾ, ಇಲ್ಲಿ ಗಮನಿಸಬೇಕಾದ ಈಗ ಹೊರ ರಾಜ್ಯಗಳಿಂದ ಬರುವಂತ ರೈಲ್ಗಳಿರ್ಬೋದು, ಈ ರೈಲು ಬರ್ತಿದಂಗೆನೆ ಸಹ ಡಾಗ್ ಸ್ಕ್ವಾಡ್ಗಳು ಮತ್ತೆ ಕಮಾಂಡೋ ಪಡೆಗಳು ರೈಲು ಒಳಗಡೆ ಹತ್ತಿ ಪ್ರತಿಯೊಬ್ಬರನ್ನು ಸಹ ಪರಿಶೀಲಿಸ್ತಿದ್ದಾರೆ. ಆದ್ರಿಂದ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಬೆಂಗಳೂರಿನಲ್ಲಿ ನಡೀಬಾರ್ದು, ಮತ್ತೆ ಅಹಿತಕರ ಘಟನೆಗಳಿಗೆ ಬೆಂಗಳೂರು ಸಾಕ್ಷಿ ಆಗಬಾರ್ದು ಅನ್ನೋ ಕಾರಣದಿಂದ ಈಗಾಗಲೇ ಹೈ ಅಲರ್ಟ್ ನ ಸೃಷ್ಟಿಸಲಾಗಿದೆ. ಶ್ವೇತಾ, ಮುರಳಿ, ಮುಂಬೈ ಸರಣಿ ಸ್ಫೋಟದಿಂದಾಗಿ ರಾಜ್ಯದ ಜನ ಕೂಡ ಆತಂಕಗೊಂಡಿದ್ದಾರೆ. ಹೀಗಾಗಿ ಗೃಹ ಸಚಿವ ಅಶೋಕ್ ಯಾವ ರೀತಿ ಭರವಸೆಯನ್ನ ನೀಡುತ್ತಿದ್ದಾರೆ? ಶ್ವೇತಾ, ಈಗಾಗಲೇ ನಾವು ಸಕಲ ಸಜ್ಜುಗೊಂಡಿದ್ದೀವಿ. ಯಾವುದೇ ರೀತಿ ಭಯ ಪಡುವಾಗಿಲ್ಲ. ಈಗಾಗಲೇ ಸಕಲ ಸಜ್ಜಾಗಿರೋದ್ರಿಂದ ನಿನ್ನೆ ತ್ರಿವಳಿ ಸ್ಫೋಟ ಆದ ಕ್ಷಣದಿಂದನೇ ಬೆಂಗಳೂರಿನ ಎಲ್ಲಾ ಕೇಂದ್ರಗಳಲ್ಲಿ ಜನಸಂದಣಿ ಸೇರುವಂತ ಕೇಂದ್ರಗಳಲ್ಲಿ ಎಲ್ಲಾ ಕೇಂದ್ರಗಳಲ್ಲೂ ಸಹ ಈಗಾಗಲೇ ಪೊಲೀಸರು ಇರ್ಬೋದು, ಮತ್ತೆ ಕಮಾಂಡೋ ಪಡೆಗಳಿರ್ಬೋದು, ಮತ್ತೆ ಡಾಗ್ ಸ್ಕ್ವಾಡ್ಗಳಿರ್ಬೋದು, ಮತ್ತೆ ಪರೀಕ್ಷಣಾ ಇರ್ಬೋದು, ಎಲ್ಲಾ ರೀತಿಯ ವ್ಯವಸ್ಥೆನ ಈಗಾಗಲೇ ಮಾಡಿದೀವಿ. ಕರಾವಳಿ ಪ್ರದೇಶ ಇರ್ಬೋದು, ಮತ್ತೆ ಮಹಾರಾಷ್ಟ್ರ ಗಡಿ ಭಾಗಗಳಿರ್ಬೋದು, ಇಂಥ ಎಲ್ಲಾ ಪ್ರದೇಶಗಳಲ್ಲೂ ಈಗಾಗಲೇ ಪೊಲೀಸರು ಸಜ್ಜುಗೊಂಡಿದ್ದಾರೆ. ಯಾವುದೇ ರೀತಿ ಭಯ ಪಡುವಂತ ಅಗತ್ಯ ಇಲ್ಲ. ಮತ್ತೆ ಯಾವುದೇ ಕ್ಷಣದಲ್ಲೂ ನಾವು ಎಂತ ಪರಿಸ್ಥಿತಿ ಬೇಕಾದ್ರೂ ಎದುರಿಸುವಂತ ಸಾಮರ್ಥ್ಯ ಇದ್ದೀವಿ ಅನ್ನೋ
ಭರವಸೆಯನ್ನ ಅಶೋಕ್ ಅವರು ನೀಡ್ತಿದ್ದಾರೆ ಶ್ವೇತಾ. ಥ್ಯಾಂಕ್ ಯು ಮುರಳಿ. ಎಲ್ಲ ಮಾಹಿತಿಗಾಗಿ ಮುಂಬೈನಲ್ಲಿ ನಿನ್ನೆ ಸರಣಿ ಸ್ಫೋಟ ಸಂಭವಿಸಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿಶೇಷವಾಗಿ ಕರ್ನಾಟಕದ ಕರಾವಳಿ ಪ್ರದೇಶ ಮತ್ತು ಬೆಳಗಾವಿ ಗಡಿ ಭಾಗಗಳಲ್ಲಿ ಕೂಡ ಭದ್ರತೆ ಕೈಗೊಳ್ಳಲಿಕ್ಕೆ ಗೃಹ ಸಚಿವ ಆರ್ ಅಶೋಕ್ ಆದೇಶಿಸಿದ್ದಾರೆ. ಜೊತೆಗೆ ಜನ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂಥ ಭರವಸೆ ಕೂಡ ಗೃಹ ಸಚಿವ ಅಶೋಕ್ ನೀಡಿದ್ದಾರೆ. ಇನ್ನು ಮುಂಬೈ ಸರಣಿ ಸ್ಫೋಟ ನಡೆದ ಸ್ಥಳಕ್ಕೆ ರಾಜಕೀಯ ನಾಯಕರು ಭೇಟಿ ನೀಡುತ್ತಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಅಡ್ವಾಣಿ ಪ್ರಬಲ